me forever on fire. ರಾಜ್ಯ ರಾಜಕಾರಣದಲ್ಲಿ ಮಂಡ್ಯದಲ್ಲಿ ಆಗುವಂಥ ಬೆಳವಣಿಗೆಗಳು ಅನೇಕ ರೀತಿಯಲ್ಲಿ ಗಮನ ಸೆಳೀತವೆ. ಮಂಡ್ಯದ ರಾಜಕಾರಣವೇ ಬೇರೆ, ಬೇರೆ ಜಿಲ್ಲೆಗಳ ರಾಜಕಾರಣವೇ ಬೇರೆ. ಇದೀಗ ಮಂಡ್ಯದಲ್ಲಿ ಅಂಥದ್ದೊಂದು ಫೈಟ್ ಶುರುವಾಗಿದೆ, ಅದು ಕೂಡ ಕಾರಿನ ವಿಷಯಕ್ಕಾಗಿ. ಹಾಲಿ ಮತ್ತು ಮಾಜಿ ಸಂಸದರ ನಡುವೆ ಕಾರಿನ ಸಮರ ಶುರುವಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಚಲುವರಾಯಸ್ವಾಮಿ ನಡುವೆ ಈ ಮಾತಿನ ಚಕಮಕಿ ಇದು. ಸಂಸದ ಸುಮಲತಾ ಬಳಸಿದ ಕಾರಿನ ವಿಚಾರಕ್ಕೂ ಕೂಡ ಜೋರಾಗ್ತಾ ಇದೆ ವಾಕ್ಸಮರ. ಚಲುವರಾಯಸ್ವಾಮಿ ಹೇಳಿಕೆಗೆ ಟಾಂಟು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ನಾನು ಸುಮಲತಾ ಕಾರನ್ನು ಹತ್ತೋದಿಲ್ಲ ಎಂಬ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ. ಚಲುವರಾಯಸ್ವಾಮಿಗೆ ಆ ವಿಚಾರ ಹೇಗೆ ಗೊತ್ತಿದೆಯೋ, ಹೇಗೆ ಹೋಗಿದೆಯೋ ಗೊತ್ತಿಲ್ಲ. ಆ ಕಾರು ತಗೊಳ್ಳೋದಿಲ್ಲ ಅಂತ ಹೇಳಿ ನಾನು ಪತ್ರ ಬರೆದಿದ್ದೀನ. ಸರ್ಕಾರಿ ಕಾರು ಅದೇ ನಮ್ಮಪ್ಪರ ಮನೆ ಆಸ್ತಿನ. ನಾನು CM ಆಗಿದ್ದಾಗ ಸರ್ಕಾರಿ ಕಾರು, ಡ್ರೈವರು, ಸಂಬಳ ಯಾವುದನ್ನೂ ತೆಗೆದುಕೊಂಡಿಲ್ಲ. ಈ ವಿಚಾರವನ್ನು ಚಿಲ್ಲರೆ ರೀತಿಯಲ್ಲಿ ರಾಜಕೀಯವಾಗಿ ಬೆರೆಸೋ ಅವಶ್ಯಕತೆ ಇಲ್ಲ. ನಾನು ಅಧಿಕಾರದಲ್ಲಿರೋವರೆಗೂ ಕೂಡ ಒಂದು ಶಾಶ್ವತ ಕಾರು ಕೊಡಿ ಅಂತ ಕೇಳಿರೋದು. ಅವ್ರು ಯಾರೋ ಬಳಸಿದ್ದಾರೆ, ನಾನು ಬೇಡ ಅಂತ ನಾನು ಹೇಳಿಲ್ಲ. ಏನೋ ಮಾತಾಡ್ಕೊಂಡಿದ್ದಾರೆ, ಮಾತಾಡಲಿ, ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗುತ್ತಾ? ಯಾರನ್ನೋ ಮೆಚ್ಚಿಸಲು ಕೆಲಸ ಮಾಡೋಕ್ಕೆ ಆಗುತ್ತಾ? ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ನೋಡಿ, 2019ರಲ್ಲಿ ಶುರುವಾಗಿರುವಂಥ ಸುಮಲತಾ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಅನೇಕ ರೀತಿಯಲ್ಲೂ ಕೂಡ ಅದು ವ್ಯಾಪಿಸ್ತಾ ಹೋಯಿತು. ಕೇವಲ ಅದು 2019ರ ಚುನಾವಣೆಗೆ ಮಾತ್ರ, ಲೋಕಸಭೆ ಚುನಾವಣೆಗೆ ಮಾತ್ರ ಅದು ನಿಲ್ಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಸೋತರು, ಸುಮಲತಾ ಗೆದ್ದರು. ಆ ನಂತರವೂ ಕೂಡ ನಿರಂತರವಾದಂಥ ಹೋರಾಟ, ನಿರಂತರವಾದಂಥ ವಾಗ್ದಾಳಿಗಳಿದ್ದೇ ಇತ್ತು. ಎಚ್.ಡಿ. ಕುಮಾರಸ್ವಾಮಿಯವರ ವಿರುದ್ಧ ಸುಮಲತಾ ಅವರು ಮಾತನಾಡ್ತಾ ಇದ್ದರು, ಸುಮಲತಾ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿಯವರು ಮಾತನಾಡ್ತಾ ಇದ್ದರು. ಈ ವಿಚಾರದಲ್ಲಿ ನಡೆದಿರುವಂಥ ಜಟಾಪಟಿಗಳು ಇಡೀ ರಾಜ್ಯದ ಗಮನವನ್ನು ಸೆಳೆದಿದ್ದಾವೆ. ಈಗ ನೋಡಿ, ಬದಲಾದ ಸನ್ನಿವೇಶ. ಈಗ ಬದ್ಧ ವೈರಿಗಳ ರೀತಿಯಲ್ಲಿ ಕಾದಾಡಿದ್ರು 2019ರಲ್ಲಿ. ಅದೇ 2024ರ ಚುನಾವಣೆ ಬಂದಾಗ ಅವರಿಬ್ಬರು ಒಟ್ಟಿಗೆ ಹೋಗಬೇಕಾದಂಥ ಸನ್ನಿವೇಶ ಸೃಷ್ಟಿಯಾಯಿತು. ಅದಕ್ಕೆ ಕಾರಣ ಕಾಂಗ್ರೆಸ್ನ ಹೊಂದಾಣಿಕೆ 2019 ಇತ್ತಲ್ಲ, ಅದು ಮುಗಿದು ಹೋಗಿ BJP ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಾಯಿತು JDS. ಸೊ ಹೀಗಾಗಿ JDS BJP ಒಗ್ಗಟ್ಟಾಗಿದ್ದಾರೆ ಕೂಡ. ಈಗ ಎಚ್.ಡಿ. ಕುಮಾರಸ್ವಾಮಿ ಸುಮಲತಾ ಒಂದಾಗಿದ್ದಾರಾ? ಎಚ್.ಡಿ. ಕುಮಾರಸ್ವಾಮಿ ಸುಮಲತಾ ಅನ್ಯೋನ್ಯವಾಗಿದ್ದಾರಾ? ರಾಜಕೀಯವಾಗಿ ಪರಸ್ಪರ ಬೆಂಬಲಕ್ಕೆ ನಿಂತುಕೊಳ್ತಾರಾ ಅಂತ ಹೇಳಿದರೆ ಖಂಡಿತವಾಗೂ ಈ ಘಟನೆಗಳನ್ನು ನೋಡ್ತಾ ಇದ್ದರೆ, ಈ ಮಾತುಕತೆಗಳನ್ನು ನೋಡ್ತಾ ಇದ್ದರೆ ಖಂಡಿತವಾಗೂ ಇಲ್ಲ. ಅದಕ್ಕೆ ಕಾರಣ ಕಾರಿನ ವಿಚಾರ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಸುಮಲತಾ ಅಂಬರೀಷ್ ಅವರು ಸಂಸದರಾಗಿದ್ದಾಗ ಬಳಸಿದ್ದಂಥ ಕಾರು. ಈಗ ಮಂಡ್ಯದ ಸಂಸದರು ಯಾರು? ಎಚ್.ಡಿ. ಕುಮಾರಸ್ವಾಮಿಯವರು. ಸೊ ಹೀಗಾಗಿ ಎಚ್.ಡಿ. ಕುಮಾರಸ್ವಾಮಿಯವರು ಆ ಕಾರನ್ನು ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಇಲ್ಲ. ಅದೇ ವಿಚಾರ ಚಲುವರಾಯಸ್ವಾಮಿಯವರು ಮಾತನಾಡಿದ್ದಾರೆ. ನೋಡ್ರಿ, ಎಷ್ಟು ವೈಷಮ್ಯ ಇದೆ ನೋಡ್ರಿ ಅವರಿಗೆ ರಾಜಕೀಯವಾಗಿ. ಸುಮಲತಾ ಕಾರು ಬಳಸಿದ್ದಾರೆ ಎನ್ನುವ ಕಾರಣಕ್ಕಾಗಿ ಈ ಕಾರನ್ನೇ ಬಳಸಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ. ಅದಕ್ಕೆ ಕುಮಾರಸ್ವಾಮಿಯವರು ನಮ್ಮಪ್ಪರ ಮನೆ ಆಸ್ತಿ ಅಲ್ಲ, ನಾನು CM ಆಗಿದ್ದಾಗೂ ಕಾರ್ ತೊಗೊಂಡಿಲ್ಲ, ಈಗಲೂ ಕೂಡ ಆ ಕಾರ್ ಬೇಡ, ಈ ಕಾರ್ ಬೇಡ ಅಂತ ಪತ್ರ ಬರೆದಿಲ್ಲ ಅಂತ ಹೇಳಿದ್ದಾರೆ. ಸ್ವಾರಸ್ಯಕರವಾಗಿ ಮಾತಾಡಿದ್ದಾರೆ. ನೋಡೋಣ ನೋಡಿ, ನಾನು ಅವ್ರ ಕಾರು ಇವ್ರ ಕಾರು ಹತ್ತಲ್ಲ ಅಂತ ಎಲ್ಲೂ ಹೇಳೇ ಇಲ್ಲ. ನಾನು ಆ ವಿಷಯನೇ ಪ್ರಸ್ತಾಪ ಮಾಡಿಲ್ಲ. ಅವ್ರಿಗೆ ಆಗೋಯ್ತೋ ಗೊತ್ತಿಲ್ಲ. ನಾನು ಪತ್ರ ಬರ್ತೀನಿ, ಆ ಕಾರ್ ನಾನು ತಗೊಳ್ಳಲ್ಲ, ಯೂಸ್ ಮಾಡಲ್ಲ ಅಂತ. ಅದೇ ನಮ್ಮ ಅಪ್ಪನ ಆಸ್ತಿನ, ಅದು ಸರ್ಕಾರಿ ಕಾರು. ಅಧಿಕಾರ ಇದ್ದಾಗ ಕೊಟ್ಟಿದ್ದು. ನಾನು ಮುಖ್ಯಮಂತ್ರಿ ಇದ್ದಾಗ 2 ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ ಸರ್ಕಾರಿ ಕಾರ್ನೇ ತಗೊಳ್ಳಿಲ್ಲ, ಡ್ರೈವರ್ನೂ ತಗೊಳ್ಳಿಲ್ಲ, ನಾನು ಸಂಬಳನೂ ಸರ್ಕಾರದಿಂದ ತಗೊಳ್ಳಿಲ್ಲ. ಆ ರೀತಿ ಕೆಲಸ ಮಾಡಿರೋನು. ಇದನ್ನು ಚಿಲ್ಲರೆ ರೀತಿಯಲ್ಲಿ ಈ ವಿಷಯಗಳನ್ನು ರಾಜಕೀಯವಾಗಿ ಬೆರೆಸ್ತಕ್ಕಂಥದ್ದು ಇದೆಯಲ್ಲ, ಅದರ ಅವಶ್ಯಕತೆ ಇಲ್ಲ. ನಾನು ಹೇಳದಂಥದ್ದು, ಸರ್ಕಾರಕ್ಕೆ ಯಾವುದಾದ್ರೂ ನೀವು ತೀರ್ಮಾನ ಮಾಡೋದಾದರೆ ಯಾವುದಾದ್ರು ಒಂದು ವೆಹಿಕಲ್ನ ನನಗೆ ಇದು ಶಾಶ್ವತವಾಗಿ ಕೊಡಬೇಕು, ನಾನಿರೋವರೆಗೆ ಅಧಿಕಾರದಲ್ಲಿ ಉಪಯೋಗ ಮಾಡಲಿಕ್ಕೆ. ಅದನ್ನು ಹೇಳಿದ್ದೇನೆ ಹೊರತು ನಾನು ಅವ್ರು ಯಾರೋ ಯೂಸ್ ಮಾಡಿದರು, ಇವ್ರು ಯಾರೋ ಯೂಸ್ ಮಾಡಿದರು, ಆ ಕಾರ್ ಹತ್ತಲ್ಲ, ಈ ಕಾರ್ ಹತ್ತಲ್ಲ ಅಂತ ಹೇಳಿದ್ರು ಅಂತೇಳಿ ಇದೆಯಲ್ಲ. ಇಂಥ ಸಣ್ಣ ವಿಷಯವನ್ನು ಇವತ್ತು ಚರ್ಚೆ ಮಾಡ್ತಕ್ಕಂಥ ಈ ಸಂಸ್ಕೃತಿ ಇದೆಯಲ್ಲ, ಇದನ್ನು ಬಿಡೋದು ಒಳ್ಳೆಯದು. ಗೊತ್ತಿಲ್ಲ, ಅದ್ರ ಬಗ್ಗೆ ಚರ್ಚೆ ಬೇಡ ಬಿಡಿ. ಈಗ ಪಾಪ ಏನೋ ಮಾತನಾಡ್ಕೊತಾರೆ,
ಅದಕ್ಕೆಲ್ಲ ನಾನು ಉತ್ತರ ಯಾಕೆ ಕೊಡ್ತಾ ಹೋಗ್ಬೇಕು? ನನ್ನ ಆತ್ಮಕ್ಕೆ ನಾನು ಕೆಲಸ ಮಾಡಬೇಕು, ಆತ್ಮಸಾಕ್ಷಿಗೆ. ಅವ್ರನ್ನ ಮೆಚ್ಚಿಸೋಕೋ ಇಲ್ಲ ಇನ್ಯಾರನ್ನ ಮೆಚ್ಚಿಸ್ಲಿಕ್ಕೋ ಮಾಡೋಕ್ಕಾಗತ್ತೆ? ನೋಡಿ, ನಾನು ಅವ್ರ ಕಾರು ಇವ್ರ ಕಾರು ಹತ್ತಲ್ಲ ಅಂತ ಎಲ್ಲೂ ಹೇಳೇ ಇಲ್ಲ. ನಾನು ಆ ವಿಷಯನೇ ಪ್ರಸ್ತಾಪ ಮಾಡಿಲ್ಲ. ಅವ್ರಿಗೆ ಯಾಕೆ ಹೋಯ್ತೋ ಗೊತ್ತಿಲ್ಲ.